ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಡಿಯೋದಲ್ಲಿ ಯಾವುದೇ ಮನುಷ್ಯ ಆಗಲಿ ಯಾವ ಚಕ್ರಕ್ಕೆ ಆ ಮನುಷ್ಯನಿಗೆ ಮಾಹಿತಿ ಜ್ಞಾನ ಸಿಗ್ತಾ ಇದೆ, ಆ ಕಾರಣದಿಂದ ಮನುಷ್ಯನ ಜೀವನಾಚರಣೆ ನಡೀತಾ ಇದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಇದು ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥ ವಿಡಿಯೋ ಆಗಿದೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋದ ಟಾಪಿಕ್ಗೆ ಬರೋಣ. ಯಾವ ಚಕ್ರಗಳ ಜಾಗೃತಿಯ ಕಾರಣದಿಂದ ಮನುಷ್ಯ ವಿವಿಧ ವಿಭಾಗಗಳಲ್ಲಿ ಕಾರ್ಯಗಳನ್ನು ಮಾಡ್ತಾನೆ. ಒಬ್ಬರು ಡಾಕ್ಟರ್ ಆಗಿರ್ಬೋದು, ಎಂಜಿನಿಯರ್ ಆಗಿರ್ಬೋದು, ಹಾಗೆಯೇ ಒಂದು ಕೃಷಿ ಚಟುವಟಿಕೆ, ಕಲೆ, ಇಂಟೆಲಿಜೆನ್ಸ್ ಆಗಿರ್ಬೋದು, ಹಾಗೆ ಸೈಂಟಿಸ್ಟ್ ಆಗಿರ್ಬೋದು, ಹಾಗೆ ಆಸ್ಟ್ರೋನಟ್ ಆಗಿರ್ಬೋದು, ಯಾವುದೇ ಆಗಿದ್ರೂ ಕೂಡ ಅಷ್ಟೆ. ಯಾವ್ಯಾವ ವಿಭಾಗದಲ್ಲಿ ಕಾರ್ಯವನ್ನು ಮಾಡ್ತಾ ಇರ್ತಾರೆ, ಆ ಕಾರ್ಯದಲ್ಲಿ ಯಶಸ್ಸು ಲಭ್ಯವಾಗಲಿಕ್ಕೆ ಆ ಚಕ್ರದ ಜಾಗೃತಿಯಾಗಿದ್ದು ಆ ಚಕ್ರಕ್ಕೆ ಬೇಕಾಗಿರ್ತಕ್ಕಂಥ ಮಾಹಿತಿ ಎಂಬತಕ್ಕಂಥದ್ದೇನಿದೆ, ಆ ಜ್ಞಾನ ಅವರಿಗೆ ಪ್ರಾಪ್ತಿಯಾಗ್ತಾ ಇರುತ್ತೆ. ನಮ್ಮ ಭೂಮಂಡಲದಲ್ಲಿ ಇರ್ತಕ್ಕಂತಹ ಎಷ್ಟು ಜನರಾಶಿ ಇದೆ, ಆ ಜನರಾಶಿಯಲ್ಲಿ ಯಾರು ಯಾವ್ಯಾವ ವಿಭಾಗದಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಅದರಲ್ಲಿ ವಿಶೇಷವಾಗಿ ಯಶಸ್ಸಾಗ್ತಾ ಇದ್ದಾರೆ, ಆ ಒಂದು ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಈ ಚಕ್ರಗಳಿಗೆ ಮಾಹಿತಿ ಲಭ್ಯ ಆಗ್ತಾ ಹೋಗುತ್ತೆ, ಜ್ಞಾನ ಲಭ್ಯ ಆಗ್ತಾ ಹೋಗುತ್ತೆ. ಅದೇ ಒಂದು ವೇಳೆ 1 ರಿಂದ 7 ಚಕ್ರದೊಳಗೆ, ಸಹಸ್ರಾರ ಚಕ್ರವನ್ನು ಬಿಟ್ಟು 1 ರಿಂದ 6 ಚಕ್ರದವರೆಗೆ ನೀವು ಗಮನಿಸಿದಂತಹ ಪಕ್ಷದಲ್ಲಿ ಯಾವುದಾದ್ರೂ ಕೂಡ ಚಕ್ರಗಳು ಬ್ಲಾಕೇಜಸ್ ಆಗಿದ್ದಾಗ ಅಥವಾ ಜಾಗೃತಿ ಇಲ್ಲದಿದ್ದಂತಹ ಸಂದರ್ಭದಲ್ಲಿ ಆ ಮನುಷ್ಯ ಭೌತಿಕ ಜೀವನ ತಂದಿದ್ರೆ ಮೋಸ್ಟ್ಲಿ ಹೆಚ್ಚಿನ ಮಟ್ಟದಲ್ಲಿ ಮೂಲಾಧಾರ ಚಕ್ರದ ಜಾಗೃತಿ ಸಾಧ್ಯತೆ ಇದೆ. ಅಲ್ಪ ಪ್ರಮಾಣದಲ್ಲಿ, ಸ್ವಲ್ಪ ಮಟ್ಟಿನಲ್ಲಿ, ಅಲ್ಪ ಪ್ರಮಾಣದಲ್ಲಿ. ಆದರೆ ಉಳಿದಂತಹ ಚಕ್ರಗಳ ಕ್ರಿಯಾಶೀಲತೆ ಜಾಗೃತಿ ಇದ್ದರೂ ಕೂಡ ಕ್ರಿಯಾತ್ಮಕವಾಗಿರೋದಿಲ್ಲ. ಜಾಗೃತಿ ಇದ್ರೂ ಕೂಡ ಕ್ರಿಯಾತ್ಮಕವಾಗಿರೋದಿಲ್ಲ. ಉದಾಹರಣೆಗೆ, ಒಂದು ಸ್ಕೂಲಲ್ಲಿ 7 ಜನ ಮಕ್ಕಳನ್ನು ನೀವು ತಗೊಳ್ಳಿ. 7 ಜನರು ಕೂಡ ಕಂಠಪಾಠವನ್ನು ಮಾಡಿದ್ದಾರೆ. ಟೀಚರ್ಗೆ ಗೊತ್ತಿರುತ್ತೆ, ಇವರು 7 ಜನನೂ ಕೂಡ ಒಂದು ಪದ್ಯ ಏನಿದೆ, ಅದನ್ನು ಪೊಯಮ್ ಏನಿದೆ, ಅದನ್ನು ಕಂಠಪಾಠವನ್ನು ಮಾಡಿದ್ದಾರೆ. ಆದರೆ ಅವರಿಗೆ ಯಾವೊಬ್ಬ ವಿದ್ಯಾರ್ಥಿಯ ಪರೀಕ್ಷೆಯನ್ನು ಮಾಡಬೇಕು, ಯಾವ ವಿದ್ಯಾರ್ಥಿಯಲ್ಲಿ ಆ ಒಂದು ಪೊಯಮನ್ನು ಹೇಳಿಸ್ಬೇಕು ಅನ್ನೋ ಮನಸ್ಸಾಗುತ್ತೆ, ಆ ಸಂದರ್ಭದಲ್ಲಿ ಆ ಒಂದು ವಿದ್ಯಾರ್ಥಿಯ ಮೂಲಕ ಆ ಪೊಯಮನ್ನು ಹೇಳ್ತಾರೆ. ಆದರೆ 7 ಜನರು ಕೂಡ ಬಯಟ್ ಮಾಡಿರ್ತಾರೆ. ಮಾತಿನ ಮೂಲಕ ಹೇಳ್ತಕ್ಕಂಥ ಎಲ್ಲ ಚಾಕಾಚಕ್ಷತೆಯನ್ನು ಕಲ್ತಿರ್ತಾರೆ. ಆದರೆ ಟೀಚರ್ ಪರೀಕ್ಷೆ ಮಾಡೋದು ಯಾರಾದರೂ ಒಬ್ಬರನ್ನ, ನೀ ಹೇಳಪ್ಪ, ನೀ ಹೇಳಮ್ಮ ಅಂಥೇಳಿ ಒಬ್ಬರನ್ನ ಆ ಪದ್ಯಗಳನ್ನು ಪೂರ್ಣ ಹೇಳಿಸಿ ನಂತರದಲ್ಲಿ ಕೂತ್ಕೊಳ್ಳಿ ಅಂತಾರೆ. ಈಗ ಒಬ್ಬರು ಹೇಳಿದ್ರಂದರೆ 6 ಜನರು ಕಲ್ತಿದ್ರು ಅಂತ. ಈಗ 6 ಚಕ್ರಗಳು ಏನಾಗಿರ್ತವೆ, ಜಾಗೃತಿ ಇರ್ತಾವೆ. ಆದರೆ ಕ್ರಿಯಾತ್ಮಕವಾಗಿ ಕಾರ್ಯ ಮಾಡಬೇಕಂತಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಮನುಷ್ಯ ಜೀವನದಲ್ಲಿ ಆಚರಣೆ ಮಾಡಬೇಕು. ಏಕೆಂದರೆ ಒಬ್ಬ ಮನುಷ್ಯ ಇರ್ತಕ್ಕಂಥ 24 ಗಂಟೆ ಸಮಯದಲ್ಲಿ ಆ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಏನು ಕಾರ್ಯಗಳು, ಒಬ್ಬರು ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತಲೇ ಉದಾಹರಣೆ ತಗೊಳ್ಳೋಣ. ವ್ಯಾಪಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಯಾವುದು ಚಿಕಿತ್ಸೆಗೆ ಸಂಬಂಧಪಟ್ಟಂತಹ ಒಂದು ಔಷಧಿಯನ್ನು ಕಂಡುಹಿಡಲಿಕ್ಕೆ ಇನೋವೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ವ್ಯಾಪಾರವನ್ನು ಮಾಡ್ತಾ ಇದ್ದರೆ ಈ 24 ಗಂಟೆ ಸಮಯದಲ್ಲಿ ಈ ಭೂಮಿಯಲ್ಲಿ ಇರ್ತಕ್ಕಂಥ ಆಯಾಮಗಳಿಗೆ ಅನುಸಾರವಾಗಿ ಹುಟ್ಟು ಮತ್ತು ಸಾವು 2 ಆಯಾಮ ಇರೋದು. ಈ ಆಯಾಮದಲ್ಲಿ ಒಬ್ಬ ಮನುಷ್ಯ ವ್ಯಾಪಾರವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ಏಕಕಾಲದಲ್ಲಿ ಬೇರೆ ಯಾವುದಾದ್ರೂ ಒಂದು ಔಷಧಿಯನ್ನು ಕಂಡುಹಿಡಲಿಕ್ಕೆ ಆಗೋದಿಲ್ಲ. ಕ್ಷಮತೆ ಅನುಸಾರವಾಗಿ ಕಾರ್ಯವನ್ನು ಮಾಡ್ತಾ ಇದೆ ಜೀವ ಅಂದರೆ ಆ ಮನುಷ್ಯನ ಯಾವ ಚಕ್ರಗಳು, 6 ಚಕ್ರಗಳಲ್ಲಿ ಯಾವುದು ಜಾಗೃತಿ ಇತ್ತು, ಕ್ರಿಯಾತ್ಮಕ ಯಾವುದಿತ್ತು, ಅದು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಜ್ಞಾನವನ್ನು ಕೊಡ್ತಾ ಇರುತ್ತೆ, ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶವನ್ನು ನೀಡ್ತಾ ಇರುತ್ತೆ. ಹೀಗೆ ಪ್ರತಿಯೊಬ್ಬ ಮನುಷ್ಯನನ್ನು ಕೂಡ ನಾವು ಅವಲೋಕನ ಮಾಡಿದಾಗ, ಪ್ರತಿಯೊಬ್ಬ ಮನುಷ್ಯನ ಕಾರ್ಯಾಚರಣೆಯನ್ನು ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಯಾವ ಮನುಷ್ಯರು ಯಾವ ಕಾರ್ಯವನ್ನು ಮಾಡ್ತಾ ಇರ್ತಾರೆ, ಅದರಲ್ಲಿ ಯಶಸ್ಸಾಗ್ತಾರೆ, ಆ ಚಕ್ರದ ಜಾಗೃತಿ ಇದ್ದು ಆ ಮನುಷ್ಯನಿಗೆ ಬೇಕಾದಂಥ ಜ್ಞಾನ ಪ್ರಾಪ್ತಿ ಆಗ್ತಾ ಇದೆ, ಶಕ್ತಿ ಪ್ರಾಪ್ತಿ ಆಗ್ತಾ ಇದೆ ಅಂತ ನಾವು ಖಚಿತಪಡಿಸ್ಕೋತಾರೆ. ಯಾವ ಮನುಷ್ಯ ಯಾವ ವಿಷಯಗಳಲ್ಲಿ ಫೇಲ್ಯೂರ್ ಆಗ್ತಾರೆ, ಅದು ನಮ್ಮ ಭೂಮಂಡಲದಲ್ಲಿ ಇರ್ತಕ್ಕಂಥ ಮನುಷ್ಯ ಜೀವರಾಶಿ ಯಾವುದೇ ಆಚರಣೆ ಮಾಡ್ತಾ ಇರಲಿ, ಯಾವುದೇ ವಿಭಾಗದಲ್ಲಿ, ಈ ಮನುಷ್ಯ ಯಾವ ವಿಭಾಗದಲ್ಲಾದರೂ ಕೂಡ ಒಂದು ಫೇಲ್ಯೂರ್ ಆಗ್ತಾರೆ ಅಂದರೆ ಅದಕ್ಕೆ ಕಾರಣ ಆ ಚಕ್ರಕ್ಕೆ ಸಂಬಂಧಪಟ್ಟಂತಹ ಜ್ಞಾನ ವಿಷಯ ಎಂಬತಕ್ಕಂಥದ್ದು ಲಭ್ಯವಾಗ್ತಾ ಇಲ್ಲ, ಅಡಚಣೆ ಆಗಿದೆ ಅಂತ ಕರೀತಾರೆ. ಅದಕ್ಕೆ ನಾವೇನು ಹೇಳ್ತೇವೆ, ಚಕ್ರಗಳ ಬ್ಲಾಕೇಜಸ್ ಅಂತ ಕರೀತಾರೆ.
ಯಾವಾಗ ಈ ಚಕ್ರದ ಬ್ಲಾಕೇಜಸ್ಗೆ ಹಲವಾರು ಕಾರಣ ಇರುತ್ತೆ. ಆಹಾರ ಸೇವನೆಯಲ್ಲಿ ಕಾರಣ ವ್ಯತ್ಯಾಸ ಆಗಿರುತ್ತೆ, ವಿಷಯಗಳ ಸೇವನೆಯಲ್ಲಿ ವ್ಯತ್ಯಾಸ ಆಗಿರುತ್ತೆ, ಮನುಷ್ಯನ ದಿನಚರಿಯಲ್ಲಿ ವ್ಯತ್ಯಾಸ ಆಗಿರುತ್ತೆ, ಮನುಷ್ಯ ತಂದಿರತಕ್ಕಂಥ ಅದೃಷ್ಟದ ಮೇಲೆ ವ್ಯತ್ಯಾಸ ಆಗಿರುತ್ತೆ. ಹಾಗೆ ಕಾಲಮಾನಗಳು, ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ, ವಸಂತ ಕಾಲ, ಈ ರೀತಿಯಾಗಿ ಕಾಲಗಳು ಕೂಡ ಪ್ರಭಾವವನ್ನು ಬೀರ್ತಾವೆ. ಹಾಗೆ ಮನುಷ್ಯನ ಇಚ್ಛೆ ಮತ್ತು ಕ್ರಿಯೆ, ಕಾರ್ಯವನ್ನು ಮಾಡ್ತಕ್ಕಂಥ ಮನಸ್ಥಿತಿ, ಉತ್ಸಾಹದ ಮೇಲೂ ಕೂಡ ನಾವು ಗಮನಿಸಬೇಕಾಗತ್ತೆ. ಈ ರೀತಿಯಾಗಿ ಹಲವಾರು ಕಾರಣಗಳಿರ್ತವೆ ಬ್ಲಾಕೇಜಸ್ಸಿಗೆ ಸಂಬಂಧಪಟ್ಟಂತೆ. ಆದಾಗ್ಯೂ ಕೂಡ ನೀವು ಇಡೀ ನಿಮ್ಮನ್ನು ನೀವು ಮನುಷ್ಯರಾಶಿಯನ್ನು ಅಳೆದುಕೊಳ್ಳೋದಾದರೆ ನನ್ನ ಕೆಲಸ ಯಾಕೆ ಫೇಲ್ಯೂರ್ ಆಗ್ತಾ ಇದೆ ಅದನ್ನು ನೀವು ತಿಳ್ಕೋಬೇಕು ಅಂತ ಅಂದರೆ, ನೀವು ಯಾವ ಕೆಲಸವನ್ನು ಮಾಡ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಚಕ್ರಕ್ಕೆ ವಿಷಯಗಳು ಲಭ್ಯ ಆಗ್ತಾ ಇಲ್ಲ. ಅದಕ್ಕೆ ಯಾವುದೇ ರೂಪದ ಅಡಚಣೆ ಆಗಿರ್ಬೋದು, ದೇಹದಲ್ಲಿ ರೋಗ ರುಜಿನಗಳು, ಮಾನಸಿಕ ಸಮಸ್ಯೆಗಳಾಗಿರ್ಬೋದು, ಆತ್ಮದ ಹಾವಳಿ ಆಗಿರ್ಬೋದು. ಆತ್ಮದ ಹಾವಳಿ ಆದರೆ ಏನಾಗುತ್ತೆ, ಯಾವುದೇ ತಾಂತ್ರಿಕ ಆತ್ಮಗಳು ಬಂದಂಥ ಪಕ್ಷದಲ್ಲಿ ಆ ಮನುಷ್ಯ ಒಂದು ವ್ಯವಹಾರ ಮಾಡ್ತಾ ಇದ್ದಾನೆ, ವ್ಯಾಪಾರ ಮಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ, ಸ್ವಾಧಿಷ್ಠಾನ ಚಕ್ರಕ್ಕೆ ಬಾಧೆ ಉಂಟು ಮಾಡ್ತಾವೆ. ಅಲ್ಲಿಗೆ ಬೇಕಾದಂತಹ ವ್ಯಾಪಾರದ ಜ್ಞಾನ ಏನಿರುತ್ತೆ, ಆ ಚಟುವಟಿಕೆಗಳನ್ನು ಆಚರಣೆ ಮಾಡ್ತಕ್ಕಂಥ ಮನಸ್ಥಿತಿ ಏನಿರುತ್ತೆ, ಆ ಮನಸ್ಥಿತಿಗೆ ಅಡ್ಡಿ ಮಾಡ್ತಾವೆ. ಆ ಸ್ವಾಧಿಷ್ಠಾನ ಚಕ್ರಕ್ಕೆ ಡಿಸ್ಟರ್ಬ್ ಮಾಡ್ತಾವೆ ಕೆಟ್ಟ ವಾಯುಗಳ ದಾಳಿ. ಅಲ್ಲಿಗೇನು ಮಿದುಳಿನ ಮೂಲಕ ವಿಷಯಗಳು ಪ್ರಾಪ್ತಿ ಆಗ್ತಾ ಇರ್ತವೆ. ಆ ವಿಷಯಗಳು ಸ್ವಾಧಿಷ್ಠಾನ ಚಕ್ರದ ಈ ಒಂದು ಜಾಗೃತ ಸ್ಥಿತಿ ಏನಿದೆ, ದೈವಶಕ್ತಿ, ಅದರ ಮೂಲಕ ಜೀವಕ್ಕೇನು ತಲುಪಬೇಕು ವಿಷಯಗಳು, ಆ ವಿಷಯಗಳ ತಲುಪುವಿಕೆ ದಾರಿಗೆ ಅಡ್ಡಿಯನ್ನು ಉಂಟು ಮಾಡ್ತಾವೆ. ಈಗ ಸ್ವಾಧಿಷ್ಠಾನ ಚಕ್ರದ ಮೇಲೆ ಆ ರೀತಿಯಾಗಿ ವಾಯು ದಾಳಿಯಾದಂಥ ಪಕ್ಷದಲ್ಲಿ ಮನುಷ್ಯನಿಗೆ ಏನಾಗುತ್ತೆ, ಆ ಸಂದರ್ಭದಲ್ಲಿ ಅಜೀರ್ಣ ಸಮಸ್ಯೆಗಳು ಬರ್ತಕ್ಕಂಥದ್ದು, ಮನುಷ್ಯನಿಗೆ ಹೊಟ್ಟೆ ಉಬ್ಬರ, ಊತ, ನೋವು. ಹಾಗಾಗಿ ಮನುಷ್ಯ ಸರಿಯಾಗಿ ತಿರುಗಾಡ್ಲಿಕ್ಕಾಗೋದಿಲ್ಲ, ಕೆಲಸ ಕಾರ್ಯ ಮಾಡಲಿಕ್ಕಾಗೋದಿಲ್ಲ, ಕ್ರಿಯಾತ್ಮಕವಾಗಿ ಓಡಾಡಲಿಕ್ಕಾಗೋದಿಲ್ಲ, ಆ ವ್ಯಾಪಾರ ಉದ್ಯೋಗದಲ್ಲಿ ಮನಸ್ಥಿತಿಯನ್ನು ತೊಡಗಿಸ್ಲಿಕ್ಕಾಗೋದಿಲ್ಲ. ಇದು ಕಾರಣ ಯಾವುದಾಯಿತು, ಸ್ವಾಧಿಷ್ಠಾನ ಚಕ್ರಕ್ಕೆ ಸಂಬಂಧಪಟ್ಟಂತೆ ಅಡಚಣೆ ಆಯಿತು, ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟಂತೆ ಅಡಚಣೆ ಆಯಿತು. ಇಲ್ಲಿ ಯಾವುದು ಕಾರ್ಯವನ್ನು ಮಾಡಿದ್ದು, ಈಗ ನಿಮ್ಮನ್ನು ನೀವು ಹೇಗೆ ನನ್ನ ಅಡಚಣೆಗೆ ಕಾರಣಗಳೇನು ಅಂತ ಹೇಗೆ ತಿಳ್ಕೋಬೇಕು, ತಾನು ಯಾವ ಕಾರ್ಯವನ್ನು ಮಾಡ್ತಾ ಇದ್ದರೆ ಅದಕ್ಕೆ ಫೇಲ್ಯೂರ್ ಆಗಿದ್ದರೆ ಈ ಚಕ್ರಗಳಿಗೆ ವಿಷಯಗಳು ಬರುತ್ತೆ ಮಿದುಳಿನ ಮೂಲಕ. ಮಿದುಳೆ ಬಾಧೆಗೊಳಗಾಗಿದ್ದರೆ ಅಥವಾ ಮಿದುಳೆ ಬ್ಲಾಕ್ ಆಗಿದ್ದರೆ, ವಶೀಕರಣ ಮಾಡ್ಕೊಂಡಿದ್ರೆ ಆಗ ವಿಷಯಗಳು ತಲುಪೋದಿಲ್ಲ. ಅದರಿಂದಾಗಿ ಎಷ್ಟು ನಾವು ಕೋಟಿ ಜೀವರಾಶಿ ಮನುಷ್ಯ ವರ್ಗ ಇದೆ, ಅವರು ಫೇಲ್ಯೂರ್ ಆಗ್ತಕ್ಕಂಥದ್ದು ಇದೇ ಕಾರಣಕ್ಕೆ. ಏಕೆಂದರೆ ಯಾವ ಚಕ್ರದ ಒಂದು ಜ್ಞಾನದ ಕಾರಣದಿಂದ ಆ ಮನುಷ್ಯ ದೇಹ ಜೀವ ನಡಿಬೇಕು, ಕಾರ್ಯಗಳನ್ನು ಮಾಡಬೇಕು, ಯಶಸ್ಸುಗೊಳ್ಬೇಕು, ಅದಕ್ಕೆ ಅಡಚಣೆ ಆಗುತ್ತೆ. ಮಿದುಳಿನಲ್ಲಿ ಬಾಧೆ ಆಗಿರೋದಾಗಿರ್ಬೋದು, ಮಿದುಳಿನಲ್ಲಿ ಊತ ಆಗಿರ್ಬೋದು, ಹಾಗೆ ಮಿದುಳಿನ ನರಮಂಡಲಗಳ ಒಂದು ಕನೆಕ್ಟಿವಿಟಿನಲ್ಲಿ ವ್ಯತ್ಯಾಸ ಆಗಿರ್ಬೋದು ಆಗುತ್ತೆ. ಇದಕ್ಕೆ ಕಾರಣ ದೂಷಿತ ವಾಯು ಕೂಡ ಇರುತ್ತೆ, ವಾತಾವರಣ, ಆಹಾರ ಕೂಡ ಇರುತ್ತೆ, ಹಾಗೆ ಆತ್ಮಗಳು ಕೂಡ ಇರ್ತಾ. ಈ ರೀತಿಯಾಗಿ ಯಾವುದೋ ಒಂದು ಕಾರಣಕ್ಕೆ ಯಾವ ಚಕ್ರಗಳಿಗೆ ವಿಷಯಗಳು ಪ್ರಾಪ್ತಿ ಆಗ್ತಾ ಇರೋದಿಲ್ಲ, ಆಗ ಆ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಏನಾಗುತ್ತೆ, ಬಾಧೆ ಆಗುತ್ತೆ, ಫೇಲ್ಯೂರ್ ಆಗ್ತಾರೆ. ಸಾಂಸಾರಿಕ ಜೀವನ ಆಗಿರ್ಬೋದು, ಕೌಟುಂಬಿಕ ಜೀವನ ಆಗಿರ್ಬೋದು, ಇದರಲ್ಲಿ ಕೂಡ ವ್ಯತ್ಯಾಸ ಆಗುತ್ತೆ. ಅಂದರೆ ಮೂಲಾಧಾರ ಚಕ್ರವೇ ಮೊದಲನೇದಾಗಿ ಡ್ಯಾಮೇಜ್ ಆಗಿರುತ್ತೆ. ಅಲ್ಲಿಗೆ ಬೇಕಾಗಿರ್ತಕ್ಕಂಥ ಮಾಹಿತಿ ಲಭ್ಯ ಆಗೋದಿಲ್ಲ, ಅಲ್ಲಿಗೆ ಬೇಕಾಗಿರ್ತಕ್ಕಂಥ ಸಂಕಲ್ಪಗಳು ಲಭ್ಯ ಆಗೋದಿಲ್ಲ. ಮಿದುಳಿನಿಂದ ಮೂಲಾಧಾರ ಚಕ್ರದ ಕನೆಕ್ಟಿವಿಟಿಗೆ ಏನಿರುತ್ತೆ, ಅದು ಮಧ್ಯಂತರದಲ್ಲಿ ಎಲ್ಲಾದರೂ ಕೂಡ ಅಡಚಣೆಗಳು, ಬಾಧೆಗಳೇ ಆಗಿರುತ್ತೆ. ಹಾಗಾಗಿ ಆಕಾಶ ತತ್ವದ ಮೂಲಕ ಕಾರಣ ಶರೀರದಲ್ಲಿ ರೆಕಾರ್ಡ್ಸ್ ಇರುತ್ತೆ ನೀವು ಆಚರಣೆ ಮಾಡ್ತಕ್ಕಂಥದ್ದು. ಆ ಒಂದು ಆಕಾಶ ತತ್ವದ ಮೂಲಕ ನಿಮ್ಮ ಈ ಮನುಷ್ಯ ಜೀವನದ ಕಾರ್ಯಾಚರಣೆ ಏನು ನಡೀಬೇಕು, ಜೀವನದ ಆಚರಣೆ ಏನು ನಡೀಬೇಕು, ಅದಕ್ಕೆ ಸಂಬಂಧಪಟ್ಟಂಥ ಸಂಕಲ್ಪಗಳೇನು ಸಿಗ್ತಾವೆ ಆಕಾಶ ತತ್ವದಿಂದ, ಅದು ಮಿದುಳಿನ ಮೂಲಕ ಪ್ರವೇಶ ಮಾಡಿ ನಂತರದಲ್ಲಿ ನಿಮ್ಮ ಜೀವ, ಸೂಕ್ಷ್ಮ ಶರೀರ ಮತ್ತು ಭೌತಿಕ ಶರೀರದ ಮಧ್ಯದಲ್ಲಿ ಇರ್ತಕ್ಕಂಥ ಚಕ್ರಗಳೇನಿದ್ದಾವೆ ಈ ಚಕ್ರಗಳಿಗೆ ತಲುಪುತ್ತೆ. ಆ ಚಕ್ರಗಳ ಕಾರಣದಿಂದ ಆ ಜೀವ ಇದೇ ರೀತಿಯಾಗಿ ಇದೇ ವಿಷಯ, ಯಾರಾದರೂ ಒಂದು ಪ್ರಶ್ನೆ ಕೇಳಿದ್ರು ಏನಾದ್ರು ಒಂದು ವಿಷಯಕ್ಕೆ, ಆ ಸಂದರ್ಭದಲ್ಲಿ ಒಂದು ನಿಮಿಷ ತಡೀರಿ ನಾನು ನೆನ್ಪು ಮಾಡ್ಕೋತೀನಿ, ಯಾರಾದರೂ ಏನಾದರೂ ಒಂದು ಮಾತು ಕೇಳಿದ್ರು, ಅಲ್ಲಿ ಏನಾದ್ರು ಒಂದು ಕೀ ಇಟ್ಟಿದ್ದೆ, ಅದೇನಾದ್ರು ನೀನು ನೋಡಿದ್ಯಾ ಅಂತ ಕೇಳ್ತಾರೆ ಅಂದ್ಕೊಳ್ಳಿ, ಮನೇಲಿ ಯಾರು ಇದ್ದವ್ರು. ನಾನು ನೋಡಿದ ನೆನಪಿತ್ತು, ಆದರೆ ಅದು ಈಗ ಎಲ್ಲಿದೆ ಅಂತ ಗೊತ್ತಿಲ್ಲ, ಒಂದು ನಿಮಿಷ ಇರಿ ನಾನು ನೆನಪು ಮಾಡ್ಕೋತೀನಿ ಅಂತಾರೆ. ಈಗ ಇಲ್ಲಿ ಗಮನಿಸಿ, ಒಂದು ನಿಮಿಷ ಇರಿ ನಾನು ನೆನಪು ಮಾಡ್ಕೋತೀನಿ ಅಂತ ಅಂದರೆ ಅದು ಸ್ವಯಂ ನೀವೇ ಆಗಿದ್ದೀರಾ? ಒಂದು ನಿಮಿಷ ನಿಮಗೆ ಆಗಬೇಕು, ಗಮನಿಸಿ. ನೀವೇ ಆಗಿದ್ಮೇಲೆ ನಿಮಗೆ ವಿಷಯ ಪಟ್ಟನೆ ಬರಬೇಕಲ್ವಾ, ತಟ್ಟನೆ ಹೇಳಿ, ಚಟ್ಟಂತ ಹೇಳಿ, ಪಟ್ಟಂತ ಹೇಳಿ ಅಂತ ಅದ್ರ ಬರೋದಿಲ್ಲ. ನೀವು ಆಲೋಚನೆ ಮಾಡ್ಲಿಕ್ಕೆ ಹೋಗ್ತೀರಾ, ಒಂದು ನಿಮಿಷ ಇರಿ ನಾನು ನೆನಪು ಮಾಡ್ಕೋತೀನಿ ಅಂತ. ನೆನಪು ಮೇಲೆ ಮಾಡ್ಕೋತೀರಿ, ನಿಮ್ಮ ಜೀವ ಆ ಚಕ್ರದ ಜೊತೆಗೆ ಕನೆಕ್ಟಿವಿಟಿಯನ್ನು ಹೊಂದುತ್ತೆ. ಇಲ್ಲಿ ಕೀತ್ತಲ್ಲಿ ಎಲ್ಲಿಗೆ ಹೋಯ್ತು ಅಂತ ಆಗ ಕನೆಕ್ಟಿವಿಟಿಯನ್ನು ತಗೊಳುತ್ತೆ.
ಯಾವಾಗ ಚಕ್ರದ ಕನೆಕ್ಟಿವಿಟಿ ಆಗುತ್ತೆ, ಜಾಗೃತಿ ಕನೆಕ್ಟಿವಿಟಿ ಆಗುತ್ತೆ, ಅಲ್ಲಿನ ದೈವಶಕ್ತಿಗಳ ಆ ಚಕ್ರದಲ್ಲಿ ಇರ್ತಾರಲ್ವ, ಇಡೀ ದೇಹಮಂಡಲ ಎಲ್ಲ ಕೂಡ ಭಗವಂತನ ಉಪಸ್ಥಿತಿಯ ಮೂಲಕನೇ ಇರ್ತಕ್ಕಂಥದ್ದು. ಯಾವಾಗ ನಿಮಗೆ ಚಕ್ರದ ಕನೆಕ್ಟಿವಿಟಿ ಆಗುತ್ತೆ, ಓ ಇಲ್ಲಿತ್ತು ಕೀ ತೊಗೊಳ್ಳಿ, ಇಲ್ಲಿತ್ತು, ಇಲ್ಲಿಂದ ತೆಗೆದಿಟ್ಟಿದ್ದೀನಿ ತೊಗೊಳ್ಳಿ, ಏನೋ ನೆನಪು ಬಂದುಬಿಡುತ್ತೆ. ಈಗ ಅದು ಕನೆಕ್ಟಿವಿಟಿ ಆಗಲಿಲ್ಲ, ಅಯ್ಯೋ ಎಷ್ಟು ನೆನಪು ಮಾಡಿಕೊಂಡ್ರೂ ನೆನಪೇ ಆಗ್ತಾಯಿಲ್ಲ ಅಂದರೆ ದಟ್ ಈಸ್ ಬ್ಲಾಕೇಜಸ್. ಅದೇನು, ಆ ಸೂಕ್ಷ್ಮ ತರಂಗಗಳೇನಿದ್ದಾವೆ ವಿಷಯವನ್ನು ಸ್ವೀಕಾರವನ್ನು ಮಾಡ್ತಾವೆ, ಅದನ್ನು ಜೀವಕ್ಕೆ ತಲುಪಿಸ್ತಾವೆ. ಆ ಜೀವ ಅದರಂತೆ ನಾಲ್ಗೆ ಮೂಲಕ ನಡೆಯುತ್ತೆ, ನಾಲ್ಗೆ ಮೂಲಕ ಮಾತನಾಡುತ್ತೆ, ಮಿದುಳಿನ ಮೂಲಕ ಅನಲೈಸ್ ಮಾಡ್ಕೊಳ್ಳುತ್ತೆ, ವಿಶ್ಲೇಷಣೆ ಮಾಡುತ್ತೆ, ಅದರಂತೆ ಕೈ ಕಾಲುಗಳೆಲ್ಲ ಕಾರ್ಯಗಳನ್ನು ಮಾಡ್ತಾವೆ. ಈಗ ಯಾವ ಚಕ್ರಕ್ಕೆ ವಿಷಯನೇ ತಲುಪಲಿಲ್ಲ, ಈಗ ಒಬ್ಬ ಮನುಷ್ಯನಿಗೆ ಮಿದುಳು ಮತ್ತು ಆ ಚಕ್ರ ಜಾಗೃತಿ ಮಾಡಲಿಲ್ಲ ಅಂದರೆ ಬೆಳಗ್ಗೆ ಟೈಮ್ ಬೇಗ ಹೇಳೋದಿಲ್ಲ. ಏಕೆಂದರೆ ಅಲ್ಲಿ ಯಾವುದು ವೇವ್ಸೇ ತಲುಪ್ತಾ ಇಲ್ಲ, ಸಂಕಲ್ಪಗಳೇ ತಲುಪ್ತಾ ಇಲ್ಲ. ನೀನು ಎದ್ದೇಳು ಸಮಯ ಆಯಿತು ಎಂಬತಕ್ಕಂಥ ಸೂಚನೆ ಲಭ್ಯ ಆಗ್ತಾ ಇಲ್ಲ, ಜೀವ ಮಲ್ಕೊಂಡೇ ಬಿಟ್ಟಿದೆ ಸುಮ್ಮನೆ. ಯಾವಾಗ ಮಿದುಳಿನ ತರಂಗಗಳು ಮತ್ತು ಚಕ್ರದ ಕನೆಕ್ಟಿವಿಟಿ ಆಗುತ್ತೆ, ಆಗ ಜೀವಕ್ಕೆ ಲೈಟ್ ಬಂದುಬಿಡುತ್ತೆ, ಶಕ್ತಿ ಬಂದುಬಿಡುತ್ತೆ, ಆಗ ಅದು ಜೀವ ಎಚ್ಚರ ಆಗುತ್ತೆ. ಇಲ್ಲಿ ಚಕ್ರಗಳ ಪ್ರಾಧಾನ್ಯತೆ, ಈ ಚಕ್ರಗಳ ಶಕ್ತಿ, ಈ ಚಕ್ರಗಳ ಮಹತ್ವ, ಈ ಭಗವಂತನ ಒಂದು ನಿರ್ಮಾಣ, ಅಭೂತಪೂರ್ವವಾದಂಥ ನಿರ್ಮಾಣ, ಅದ್ಭುತ ನಿರ್ಮಾಣ, ಇದನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಬೇಕು. ಯಾವಾಗ ಮಿದುಳಿನ ವಿಷಯಗಳು ಚಕ್ರಕ್ಕೆ ಸಂಪರ್ಕತೆಯನ್ನು ಹೊಂದಿರ್ತವೆ, ಅವು ಯಾವುದೇ ಅಡಚಣೆಗಳಿಲ್ಲದೆ ತಲುಪಿದಾಗ ಮನುಷ್ಯನ ಕಾರ್ಯಾವಳಿಗಳು ನಡೀತಾವೆ. ಸ್ತ್ರೀ ಪುರುಷ ಮಕ್ಕಳು ದೊಡ್ಡವರು ಯಾರೇ ಆಗಿರಲಿ, ಪ್ರಪಂಚಾದ್ಯಂತ ಮನುಷ್ಯ ವರ್ಗ ಮಿದುಳಿನ ವಿಷಯಗಳು ಯಾವುದೇ ಅಡ್ಡಿಗಳು ಅದರ ಅನುಸಾರವಾಗಿ ವಿಷಯಗಳು ತಲುಪ್ತಾ ಹೋಗ್ತವೆ. ಈಗ ನಿಮ್ಮನ್ನು ನೀವು ಪತ್ತೆ ಮಾಡ್ಕೋಬೋದು, ನಿಮ್ದು ಯಾವುದೇ ಕೆಲಸದಲ್ಲಿ ಫೇಲ್ಯೂರ್ ಆಗ್ತಾ ಇದೆ ಅಂದರೆ ನಿಮ್ಮ ಆ ಚಕ್ರಕ್ಕೆ ವಿಷಯಗಳು ತಲುಪ್ತಾ ಇಲ್ಲ, ಆ ಸಂಕಲ್ಪಗಳು ನಿಮಗೆ ತಲುಪ್ತಾ ಇಲ್ಲ, ಅದರಿಂದಾಗಿ ನಿಮಗೆ ಗೊತ್ತಾಗ್ತಾ ಇಲ್ಲ ಯಾವ ಕಾರ್ಯ ಮಾಡಬೇಕು, ಅದರಲ್ಲಿ ಹೇಗೆ ಯಶಸ್ಸಾಗಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ. ಇದಕ್ಕೆ ನಾಡಿಯ ಶುದ್ಧೀಕರಣ, ಹಾಗೆಯೇ ಆಹಾರದಲ್ಲಿ ಪಥ್ಯ, ಆಹಾರದಲ್ಲಿ ಸಕಾರಾತ್ಮಕತೆ ಸೇವನೆ, ವ್ಯಾಯಾಮ ಇತ್ಯಾದಿಗಳ ಕಾರ್ಯಾವಳಿಗಳು, ಭಕ್ತಿ ಆಚರಣೆಗಳನ್ನು ಮಾಡ್ತಕ್ಕಂಥದ್ದೇ ಪರಿಹಾರ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟಮಂತ್ರ ತಂತ್ರ ಸಮಸ್ಯೆ ಇದ್ದಂಥ ಪಕ್ಷ ಧೂಪದ ಪೌಡರ್ಗೆ ಆರ್ಡರ್ ಮಾಡ್ಬೋದು. ಇದನ್ನು ಸ್ಮೆಲ್ ತಗೊಂಡು ಮೈಕೈಗೆ ಇಟ್ಕೊಂಡು ಮನೆಗೆಲ್ಲ ಹರ್ತಕ್ಕಂಥ ಕಾರ್ಯ ನೀವು ಮಾಡೋದ್ರಿಂದ ಆತ್ಮ ಸಮಸ್ಯೆ ಮುಕ್ತರಾಗಿ ತಂತ್ರಮಂತ್ರವಾದಗಳು ನಿವಾರಣೆ ಮಾಡ್ಕೋದು. ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಲಭ್ಯ ಇದೆ. ಇದನ್ನು ನಿಮ್ಮ ಆರ್ಥಿಕ ಸಮಸ್ಯೆಗಳೇನಿರ್ತವೆ, ತಂತ್ರಮಂತ್ರದ ಬಾಧೆ ಆಗಿದ್ದರೆ ಅಂಥ ಅಡಚಣೆಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಮನೆಯಲ್ಲಿ ಅಂಗಡಿ ಮೇಲೆ ಮುಂಗಟ್ಟು ಬರೋ ಸ್ಥಳಗಳಲ್ಲಿ ಬಳಸ್ಕೋಬೋದು. ಹಾಗೆ 2 ರೀತಿಯಾಗಿ ಆಯಿಲ್ ಇದೆ, 2 ರೀತಿಯಾಗಿ ಪೌಡರ್ ಇದೆ. ಆತ್ಮ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು, ಜೊತೆಗೆ ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್ ಕೂಡ ಬಳಸಿ ಸಾಕಷ್ಟು ಪ್ರಮಾಣದಲ್ಲಿ ಬೇಗ ಆತ್ಮ ಸಮಸ್ಯೆ ನಿವಾರಣೆ ಆಗುತ್ತೆ. ಜಾತಕ ಪರಿಶೀಲನೆ, ಹಸ್ತ ಪರಿಶೀಲನೆ ಅವಶ್ಯವಾಗಿ ಮಾಡಿಸಿ. ಅದರಿಂದ ದೋಷಗಳು ಕಂಡು ಬಂದರೆ ಅದನ್ನು ಪರಿಹಾರ ಕೂಡ ಮಾಡ್ಕೊಳ್ಳಿ, ಅನುಕೂಲ ಆಗ್ತಾ ಬರುತ್ತೆ. ಫೋನ್ ನಂಬರ್ 6364205078 ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ಇದೇ ನಂಬರಿಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು. ಹಾಗೆಯೇ ಯಂತ್ರ ಮಂತ್ರ ತಂತ್ರದ ಬಗ್ಗೆ, ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿ ಬಗ್ಗೆ, ಯೋಗದ ಬಗ್ಗೆ, ಮುದ್ರಾಭ್ಯಾಸದ ಬಗ್ಗೆ, ಹಾಗೆಯೇ ಕಾನೂನಾತ್ಮಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಅಡೆತಡೆಗಳು, ಬಾಧೆಗಳು, ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಈಗ ಹೇಳಿದಂಥ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ನೇರ ಭೇಟಿಗೆ ಅವಕಾಶ ಇರೋದಿಲ್ಲ. ವಿಡಿಯೋ ಇಷ್ಟ ಆದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥವ್ರು ನಿಯಮಿತವಾಗಿ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಅಭ್ಯಾಸವನ್ನು ಕೂಡ ಮಾಡಿ. ಇದರಿಂದ ಚಕ್ರಗಳ ಶುದ್ಧೀಕರಣ, ಸಕಾರಾತ್ಮಕತೆ ಎಂಬತಕ್ಕಂಥದ್ದು ನಿರ್ಮಾಣ ಆಗುತ್ತೆ. ಅದರಿಂದಾಗಿ ಮನುಷ್ಯನ ಆರೋಗ್ಯ ಮತ್ತು ದೇಹದ ಆರೋಗ್ಯ, ಮಾನಸಿಕ ಆರೋಗ್ಯ, ಹಾಗೆ ಜೀವನದ ಕಾರ್ಯಾವಳಿಗಳು ಕೂಡ ಎಲ್ಲ ಸುಸೂತ್ರವಾಗಿ ನಡೀಲಿಕ್ಕೆ ಸಹಕಾರಿಯಾಗುತ್ತೆ. ನೀವೇ ವೈದ್ಯ, ನಿಮ್ಮ ಕೈಯಲ್ಲೇ ಒಂದು ಚಿಕಿತ್ಸೆ ಇದೆ ಎಂಬುದನ್ನು ಮರೆಯದಿರಿ. ನಿಮಗೆ ನೀವೇ ಡಾಕ್ಟರ್. ಹಾಗಾಗಿ ಅದರ ಬಗ್ಗೆ ಸಂಬಂಧಪಟ್ಟಂತೆ ಗಮನ ಹರಿಸಿ ಭಕ್ತಿ ಆಚರಣೆಯನ್ನು ಅವಶ್ಯವಾಗಿ ಮಾಡಿ, ಪೂಜೆ ಕೈಕರ್ಯಗಳನ್ನು, ಜಪತಪಗಳನ್ನು ಅವಶ್ಯವಾಗಿ ಮಾಡಿ ಅಂತ ಹೇಳ್ತೀವಿ. ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.